ಹಾಯ್ ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಎಲ್ರು ಹೇಗಿದ್ದೀರಾ? ಹೇಗ್ ನಡೀತದೆ ನಿಮ್ ಕೆಲಸಗಳು? ಸಂಡೇ ಸ್ಪೆಷಲ್ ಹೆಂಗಿರುವೆ? ಮನೆಗೊಂದು ಕರಿ ಕವರ ಇಲ್ಲ ಎಲ್ಲರೂ ಹೊರಗಡೆ ಔಟಿಂಗ? ನಾವಂತೂ ಸಿಕ್ಕಿರೋ ಒಂದು ಸಂಡೇ ಆರಾಮಾಗಿ ಹೊರಟು ಪೀಸ್ ಆಗಿ ರೆಸ್ಟ್ ಮಾಡ್ಕೊಂಡು ಅಂತ. ನೀವು ನೀವು ಎಲ್ಲ ಇದೇ ತರನ, ಅಥವಾ ಸುಮ್ಮನೆ ಮನೇಲಿ ಸೋಂಬೇರಿಗಳ ತರ ಮಲಕೊಳ್ಳೋದು, ಫೋನ್ ನೋಡೋದು, ಟಿವಿ ನೋಡೋದು, ಈ ತರ ಎಲ್ಲ ಮಾಡ್ತೀರಾ? ಹೋಗ್ಲಿ ಬನ್ನಿ, ಇವತ್ತಿನ ಪ್ಲೇಸ್ ಯಾವುದು ಅಂದ್ರೆ ಆಲ್ರೆಡಿ ಒಂದ್ಸತಿ ತೋರಿಸ್ಬಿಟ್ಟಿದೀನಿ. ಆದ್ರೂ ಕೂಡ ಇವತ್ತು ಇನ್ನೊಂದ್ಸತಿ ಹೋಗೋಣ ಅಂತ. ಅದ್ರ ಜೊತೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಇನ್ನೊಂದು ಬೆಟ್ಟ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿದ್ರೆ ಬೆಟ್ಟ ನೋಡ್ಬೋದು. ಯಾವುದು ಒನ್ ಡೇ ಓಟ್ ಬರಕ್ ಮಾತ್ರ ಒಳ್ಳೆ ಜಾಗ, ತುಂಬಾ ಜಾಸ್ತಿನೂ ಖರ್ಚಾಗಲ್ಲ. ನೋಡ್ರಿ, ಫುಲ್ ವಿಡಿಯೋ ತೋರಿಸ್ತೀನಿ. ತುಂಬಾ ಸ್ಪೀಡ್ ಹೋಗೋದು ಬೇಡ. ಹಿಂದೆ ನಮ್ಮ ಹುಡುಗ ಒಬ್ಬ ಬರ್ತಾವನೆ, ಅಲ್ಲಿ ಸ್ಪೀಡಾಗಿ ಬರೋಕ್ಕಾಗಲ್ಲ. ಪಲ್ಸರ್ 150 ಬರ್ತಾವನೆ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಬರ್ತಾನೆ. ಅವನು ಒಳ್ಳೆ ರೈಡರೇ, ಫುಲ್ಲು ಬ್ಯಾಟಿಂಗ್ ಅಲ್ಲಿ ಅವನೇ. ಏನ್ ಬ್ಯಾಟಿಂಗ್ ಏನೋ. ಆದಷ್ಟು ನಿಧಾನಕ್ಕೆ ಹೋಗ್ರಿ. ಏನ್ ಗುರು, ರೋಡಲ್ಲೆಲ್ಲ ಕಡ್ಡಿ ಕಸ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಓ ಬಾರಪ್ಪ ಬಾ. ಅಣ್ಣಂಗೊಂದು ಚಮ ಕೊಡೋಣ ಇಷ್ಟರಲ್ಲೇ. ಒಂಚೂರು ಮುಂದೆ ಹೋಗ್ಬಿಡ್ಲಿ. ಹೋಗ ಮುಂದೆ ಹೋಗ. ಎಷ್ಟು ಜನ ಹೋಗ್ತೀವಿ, ಹೋಗ. ಇವಾಗ ಸ್ಟಾರ್ಟ್. ರೋಡ್ ಸರಿಲ್ಲ. ಇವಾಗ ಹೋಗೋಣ. ಏನ್ ಗುರು ಇವತ್ತು ಇಷ್ಟೊಂದು ಟ್ರಾಫಿಕ್? ನಜ್ಜೆ ಸಂಡೆ ಬಂದ್ರೆ ಇದೇ ರೋದ್ನೆ, ಬರೀ ಗಾಡಿ ಹಿಂದೆ ಹೋಗೋದೇ ಆಗುತ್ತೆ ಫುಲ್ಲು ಟ್ರಾಫಿಕ್ ಅಲ್ಲಿ. ತುಂಬಾ ಸ್ಪೀಡ್ ಹೋಗಕ್ಕೆ ಪೆಟ್ರೋಲಿಗೆ ದುಡ್ಡಿಲ್ಲ. ಆದಷ್ಟು ಮೆತ್ಕೊಬಿಡ ಮೈಲೇಜ್ ಕೊಡ್ಲಿ. ಆಮೇಲೆ ಹಾಕ್ಸಿದ್ರೆ ₹500 ಕಾಲಿಗೆ ಆಗ್ಬಿಟ್ಟು ಆ ರೇಂಜ್ಗೆಲ್ಲ ಪೆಟ್ರೋಲ್ ಕೊಟ್ರೆ ಒಂದು 28-29 ಕೊಟ್ಟರು ದೊಡ್ಡ ವಿಷಯ. ಮೆತ್ಕೋರೆ ಕೊಡತ್ತಪ್ಪ, ಒಂದು 36-37ವರೆಗೂ ಬರ್ತದೆ. ಹೆಂಗ್ ಗುರು ಇಲ್ಲಿ ರೋಡ್ ನಾನ್ ಮಾಡ್ಬಿಟ್ಟಾರೆ ಆಗ್ಲೇ? ಹಾಳಲ್ಲ ಗುರು, ಹಾಳಲ್ಲ ರೋಡ್ನ ಸರಿ ಮಾಡ್ತಾವ್ರೆ. ಗ್ರಾಮರ್ ಮಿಸ್ಟೇಕ್, ಅಡ್ಜಸ್ಟ್ ಮಾಡ್ಕೊಂಡು. ಗುರು ನನ್ ಟರ್ನ್ ಮಿಸ್ಕಿಸ್ ಆಗ್ಬಿಟ್ಟು ನೋಡ್ಬೇಕಲ್ಲ. ಎಲ್ಲಿ ಇಲ್ಲೇನಾ ಇದಲ್ಲ. ಆಯ್ತು, ಯಾವ್ದು ಇದು ದರಿದ್ರ ರೋಡ್ಗಳು ಗುರು. ಇಲ್ಲಿ ಯೂಟರ್ನ್ ಇದೆಯಾ? ಇರಂಗಿದೆ, ಬರ. ಹೌದಾ, ಮುಂದೆ ಸುತ್ತಾಡ್ಕೊಟ್ಬಿಡ್ಲಿ. ಇಂಡಿಕೇಟರ್ ಹಾಕ್ಬಿಟ್ಟು ಕರೀತಾ ಇದೀನಿ, ಹೋಯ್ತಾ ಅವನೇ ಸ್ಪೀಡಾಗಿ. ಬಾ ಅದಕ್ಕೆ ಹೇಳುದು, ಹಿಂದೆ ಯಾರು ಸಿಗ್ನಲ್ ಕೊಡ್ತಾವ್ರೆ ಅಂದ್ರೆ ನೋಡ್ಕೋಬೇಕು. ಹಿಂದೆ ಬರೋರು ಎಲ್ಲ ರೂಟ್ ಮಿಸ್ ಆಗ್ಬಿಡ್ತದೆ. ಎಲ್ಲಿ ಆರ್ಚು ಇಲ್ಲೇ ಎಲ್ಲೋ ಬಂದಿತ್ತಲ್ಲ. ಹೋಗೋಣ. ಲಾಸ್ಟ್ ಟೈಮ್ ಬಂದ ಫುಲ್ ಫಾಗ್ ಇತ್ತು. ಮೊದಲೇ ಒಂದ್ಸತಿ ವಿಡಿಯೋನು ಮಾಡಾಕಿದೆ, ಅದೇ ಅಷ್ಟು ಚೆನ್ನಾಗಿಲ್ಲ. ಅವಾಗಿನ ಇನಿಷಿಯಲ್ ಈ ಯೂಟ್ಯೂಬ್ ವಿಡಿಯೋ ಇವೆಲ್ಲ ಮಾಡೋದಕ್ಕೆ. ಇವತ್ತು ಪ್ರಾಪರ್ ಆಗಿ ಮಾಡ್ಬೇಕಂತ ಹೊರಟೆ. ಅದ್ರ ಜೊತೆ ಹುಡುಗನ ಜೊತೆ ಒಂದು ರೈಡ್ ಆಗುತ್ತೆ ಅಂತ ಹೇಳ್ಬಿರು ನಮ್ಮ ಹುಡುಗ. ಮತ್ತೆ ಇನ್ನೊಂದು, ಯಾರ್ಯಾರೆಲ್ಲ ಆರ್ಚಿಂದ ಒಳಗೆ ಬರ್ತೀರಾ ಮೆತ್ಕೆ ಹೋಗಿ, ಹಳ್ಳಿ ರೂಟು ಓಕೆನಾ. ಸಹಕಾರ ಇರ್ತವೆ, ಜನಗಳು ಓಡಾಡ್ತಾ ಇರ್ತಾರೆ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಹೋಗ್ರಿ, ನಿಮ್ಗೂ ಒಳ್ಳೇದು, ಇಲ್ಲಿ ಇರೋರ್ಗೂ ಒಳ್ಳೇದು. ಏನಂತೀರಾ? ನಾವು ಬೈಕರ್ಸು, ರೇಸರ್ಸ್ ಅಲ್ಲ. ನೋಡ, ಇದೇ ಜಾಗ. ಹೋಗಿಲ್ಲ ಕೂತ್ಕೋ, ನೀರು ಹುಡುಕ್ತಿರ್ತೀನಿ ಅಷ್ಟೊತ್ತಿಗೆ. ಪಬ್ಲಿಕ್ ಟಾಯ್ಲೆಟ್ ಎಲ್ಲ ಸಿಗಲ್ಲ ಇಲ್ಲಿ.
ಇದಳ್ಳಿ. ಕೆರೆ ಇದೆ ಅಣ್ಣ, ಕೆರೆ ಇದೆ. ಕೆರೆಗೆ ಹೋಗ್ಬಿಡತ್ತೆಯಾ? ಇಲ್ಲ ಯಾರ್ದಾರ ಮನೆಗೆ ಹೋಯ್ತಿ ನೋಡು. ಅದಕ್ಕೆ ನಿಲ್ಸಿರೋದು ಚೆನ್ನಾಗಿತ್ತು ಹೋಗು ಅಂತ. ಇಲ್ಲೇ ರೈಟ್ ಎತ್ಕೋಬೇಕು, ಮುಂದೆ ಹೋಗ್ಬೋದು. ಬಟ್ ರೋಡಾಗ ಹೋಗೋಣ, ಆಫ್ ರೋಡ್ ಎಲ್ಲ ಬೇಡ. ಸುಮ್ಮನೆ ಮಳೆ ಬಂದಂಗೆಲ್ಲ ಐತೆ ಅಂದ್ರೆ ಇವಾಗಿಲ್ಲ, ಬಟ್ ನಿನ್ನೆ ಏನೋ ಒಂಚೂರು ಬಂದಿರ್ಬೋದು. ಒಳ್ಳೆ ನಿದ್ದೆ ಬೇರೆ ಆಗಿಲ್ಲ, ಮೈಕೈ ನೋವು, ನಿದ್ದೆ ಬೆಳೀತಿದೆ. ಹೋಗ್ಬಿಟ್ಟು ಮಲಕಾಗಬೇಕು ಆ ಥರ. ಸನ್ ರೈಸ್ ನೋಡಕ್ ಬರೋಣ ಅಂತ ಹೇಳ್ದ. ಸನ್ನು ಅರ್ಧ ಮೇಕ್ ಬಂದ್ಬಿಟ್ಟಾನೆ, ಇನ್ನೊಂದು ಅರ್ಧ ಮೇಕ್ ಹೋದ್ಮೇಲೆ ಹೋಗ್ಬಿಟ್ಟು ನೋಡ್ಕೊ ಬಂದ್ಬಿಡೋಣ. ಏನಂತೀರಾ? ಬೇಡವಾ? ಆಯ್ತು ಬನ್ನಿ ಬೇಗ ಹೋಗೋಣ. ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಕ್ಲೈಮೇಟು, ತುಂಬ ಏನು ಎಕ್ಸ್ಟ್ರೀಮ್ ಇಲ್ಲ ಗುರು, ನಾರ್ಮಲು ಹೊಡಿಬೋದು ಈಸಿಯಾಗಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಹೊರಟ್ಬಿಡೋಣ ಅಷ್ಟೇ. ಒಂದು ಸ್ವಲ್ಪ ನೋಡ್ಕೊಂಡಿರಿ, ಅಲ್ಲಲ್ಲೇ ಮಣ್ಣು ಬಿದ್ದೈತೆ, ಸ್ಕಿಡ್ ಆಗೋ ಚಾನ್ಸ್ ಜಾಸ್ತಿ. ಇಲ್ಲೇನಿದೆ ಗುರು, ಹೋಗ್ಬೇಕಲ್ಲ ಅಲ್ಲಿಗೂ. ಹೋಗೋಣ ಇವಾಗ ಬಂದ್ಬಿಟ್ರು ಅಲ್ಲಿಗೆ, ಒಂದು ರೌಂಡ್ ನೋಡೋಣ. ಎಲ್ಲ ನೋಡ್ಬೇಕು ಸುತ್ತಮುತ್ತ ಏನೇನಿದೆ, ಹೆಂಗ್ ಕಾಣಿಸ್ತೈತೆ ವ್ಯೂ ಮೊಬೈಲಲ್ಲಿ ಮಾಡ್ತಿರೋದು. ಐ ಐ ಆಹಾ, ಏನ್ ಗುರು ಕ್ಲೈಮೇಟು, ಏನ್ ಹೇಳು. ಫಾಗ್ ಐತೆ ಸ್ವಲ್ಪ, ಬರೋದೇಟೈತಲ್ಲ ಎಲ್ಲ ಹೋಗ್ಬಿಟ್ರಂಗೈತೆ. ಇದೆ ಗುರು ಬೆಟ್ಟ, ಬಂದ. ಹಾ ಗೊತ್ತಾನೆ. ಯಾವ್ದು ಗುರು ಇದು? ನೋಡ್ರಪ್ಪ, ಬೈಡ್ಕೊ ಹೋಯ್ತೀನಿ. ನಾವು ಹೋಗೋಕ್ಕೂ ಮುಂಚೆ ಆಗಲೇ ತುಂಬ ಜನ ಬಂದ್ಬಿಟ್ಟು ಒಂದಷ್ಟು ಜನ ಫೋಟೋ ಶೂಟ್ ಮಾಡ್ತಾರೆ, ಇನ್ನು ಕೆಲವರು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ರು ಅಥವಾ ರೀಲ್ ಶೂಟ್ ಮಾಡ್ಕೊತಾ ಇದ್ರು. ಯಾರಾದರೂ ಫ್ಯಾಮಿಲಿ ನೋಡ್ತಾ ಇದ್ರೆ ಬರ್ಬೋದು ನೋಡ್ರಿ, ಒಳ್ಳೆ ಜಾಗ, ಒಂದು ಚಿಕ್ಕ ಪಿಕ್ನಿಕ್ ಥರ ಇರ್ತದೆ. ಇಲ್ಲೇ ಬೇಕಾದ್ರೆ ಬಂದು ನೀವು ಟಿಫನು ಮಾಡ್ಕೋಬೋದು, ಅರೆ ಕಸನಲ್ಲಿ ಎಸಿಬೇಡಿ ಅಷ್ಟೇ. ಹುಡುಗರುಗಳು ಕೂಡ ಬರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಅಥವಾ ನಿಮಗೆ ಯಾರು ಲವರ್ಸ್ ಇರೋ ಜೊತೆ ಬರ್ಬೋದು ನೋಡ್ರಿ. ಒಳ್ಳೆ ಜಾಗ, ಒಳ್ಳೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ನಮಗೂ ಅಂತ ಯಾರಲ್ಲ, ನಾವು ಸಿಂಗಲು. ಇದನ್ನ ಬರದಿ ಬೆಟ್ಟ ಅಂತ ಕರೀತಾರೆ. ಈ ಜಾಗ ಎಲ್ಲಿ ಬರುತ್ತೆ ಅಂದರೆ ನೆಲಮಂಗಲ ಹತ್ರನೇ ಬರ್ತದೆ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಬಿಟ್ಟು ಓಟ್ ಬನ್ನಿ. ಇವಾಗ ಆರಾಮ ನಾವೆಲ್ಲ ಮಾತಾಡಿದ್ರೆ ಆರಾಮಾಗಿ ಸಿಗೇ ನೋಡಿ ನಾವು. ಏನು ಕೇಳೋ ಅದಕ್ಕೆ ನಾನು ಆಗಲೇ ಹೇಳಿದೆ ನೋಡ್ರಿ, ಇಲ್ಲಿ ಯಾರೋ ಬಿಯರ್ ಬಾಟ್ಲನ್ನೇ ಬಿಸಾಕೋಗಾರೆ. ಇಂಥ ಒಳ್ಳೊಳ್ಳೆ ಜಾಗಕ್ಕೆಲ್ಲ ಬಂದಾಗ ಇಲ್ಲಿ ಏನು ಕೂಡ ಎಸಿಬಿಡ್ರಿ, ಪ್ಲಾಸ್ಟಿಕ್ ಪೇಪರು ಅಥವಾ ಬಾಟ್ಲುಗಳು. ಎಷ್ಟಾಗುತ್ತೋ ಅಷ್ಟು ಸ್ವಚ್ಛವಾಗಿ ನೋಡ್ಕೋಬೇಕು ಇಂಥ ಜಾಗಗಳನ್ನೆಲ್ಲ.
ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.